ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಪ್ರಥಮವಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯ. ಮಹಿಳಾ ದಿನಾಚರಣೆಯ ಇಂದು ಕರ್ನಾಟಕ ಇವರಿಂದ 2026ನೇ ಸಾಲಿನ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳಾ ಸಾಧಕಿಯರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಗುರುವಾಗಿ ಮೊದಲು ಕಲಿಸುವವಳು ಹೆಣ್ಣು, ಮಡದಿಯಾಗಿ ಮನೆಯನ್ನು ಬೆಳಗುವವಳು ಹೆಣ್ಣು, ಹೆಣ್ಣೆ ಬಾಳಿನ. ಮಂಡ್ಯದ ಮೊದಲೇ ಮಂಡ್ಯದ ಅನ್ನದಾತೆ, ಮಂಡ್ಯದ ಮತ್ತೊಬ್ಬರು UPSC ಪರೀಕ್ಷೆಯಲ್ಲಿ ಈ ಜಿಲ್ಲೆಗೆ ಹೆಸರನ್ನ ಗಳಿಸಿರ್ತಕ್ಕಂಥ ಇಬ್ಬರು ವಿದ್ಯಾರ್ಥಿಗಳನ್ನ ಇವತ್ತು ಆಯ್ಕೆಯಾಗಿರ್ತಕ್ಕಂಥವ್ರನ್ನ ಕರೆದಿದ್ದೀವಿ. ಅದರಲ್ಲಿ ನಾಗಮಂಗಲ ತಾಲೂಕಿನವರನ್ನ ತುಂಬದಿಂದ ಸ್ವಾಗತ ಸುಸ್ವಾಗತವನ್ನ ನಮ್ಮ ಅಧಿಕಾರಿಗಳು ಸರ್ ಸೈಡ್ ನನ್ನ ನೆಚ್ಚಿನ ಅಧಿಕಾರಿಗಳು, ಮಂಡ್ಯ ಜಿಲ್ಲಾಧಿಕಾರಿಗಳು, ದೀಪ ಜ್ಯೋತಿ ಜನಾರ್ದನಃ ದೀಪೋ ಹರತು ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ, ಸಂಧ್ಯಾ ದೀಪಂ ನಮೋಸ್ತುತೆ. ಸಂಜೆಯಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಿರುವಂತ ಎಲ್ಲ ಗಣ್ಯರಿಗೂ, ಈ ಕಡೆ ನೋಡಿ ಮೇಡಮ್, ಎಲ್ಲರಿಗೂ ಧನ್ಯವಾದಗಳು. ಪ್ರಾರಂಭ ಆದ ಮಹಿಳಾ ಚಳವಳಿಗಳ ಹೋರಾಟದ ಒಂದು ದ್ಯೋತಕವಾಗಿ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ವಿಶ್ವದಾದ್ಯಂತ ಆಚರಿಸ್ತಾ ಇದ್ದೇವೆ. ಇದು ಕೂಡ ಸುಮ್ಮನೆ ಹಾಗೆ ಸಲೀಸಾಗಿ ಬಂದಿದ್ದಲ್ಲ. ಅನೇಕ ಹೋರಾಟಗಳಾಗಿ ಲಾರಾ ಎಟ್ಕಿನ್ಸ್ ಅವರು ಬಹಳಷ್ಟು ಹೋರಾಡಿ ಇದನ್ನ ಚಳುವಳಿಯ ಒಂದೆರಡು ಚಳುವಳಿಗಳ ಅವಾಗ ನಡೆದಾಗ ಇದನ್ನ ಮಹಿಳಾ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳಿ ಹೋರಾಟ ಕೊಟ್ಟು ಮಾಡಿದ್ದು. 19ನೇ ಶತಮಾನದ ಆದಿಯಲ್ಲಿ ಜಗತ್ತಿನ ಕಣ್ಣಿಗೆ ಬಿದ್ದ ಈ ಚಳವಳಿ ಭಾರತದಲ್ಲಿ ಸುಮಾರು 10ನೇ ಶತಮಾನದಲ್ಲೇನೆ ಆರಂಭ ಆಗಿತ್ತು. ಸಮಾಜದಲ್ಲಿ ಇದ್ದಂತಹ ಅನೇಕ ಮೂಢ ಸಂಪ್ರದಾಯಗಳ ವಿರುದ್ಧ ಸ್ತ್ರೀ ಹೋರಾಡ್ತಾನೆ ಬಂದಿದ್ಲು. 10ನೇ ಶತಮಾನದ ಅತ್ತಿಮಬ್ಬೆ ರಾಜ್ಯ ಆಡ್ತಾಳೆ. 12ನೇ ಶತಮಾನದ ಅಕ್ಕ ಮಹಾದೇವಿ ಇಡೀ ಸಮುದಾಯವನ್ನು ಎದುರಿಸಿ ಅನುಭವ ಮಂಟಪಕ್ಕೆ ಹೋಗಿ ಗೆಲ್ತಾರೆ. ಎಷ್ಟು ಅಗಾಧವಾದ ತಿಳುವಳಿಕೆ ಅವರದು. ಇನ್ನು ವೇದಗಳ ಕಾಲಕ್ಕೆ ಹೋದ್ರೆ, ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಬಹಳ ಒಂದು ವಿಶಿಷ್ಟವಾದ ಸಮಾನ ಸ್ಥಾನಮಾನ ಕೊಟ್ಟಿದ್ರು ಅಂತ ನೋಡ್ತೀವಿ. ವಾಲ್ಮೀಕಿ ರಾಮಾಯಣದಲ್ಲಿ ದಶರಥನ ಮಗಳು ವೇದ ವಿದ್ಯಾಪಾರಕತೆ ಶಾಂತ ಇದ್ದಾಳೆ, 32 ವಿದ್ಯೆಗಳನ್ನ ಕಲ್ತಿದ್ರಂತೆ. ಸೀತೆ 24 ವಿದ್ಯೆಗಳನ್ನ ಕಲ್ತಿದ್ರು ಅಂತ ಹೇಳ್ತಾರೆ. ಹಾಗೆ ನಿಮ್ಗೆ ಗೊತ್ತು, ಕೈಕೇಯಿ ದಶರಥ ಯುದ್ಧದಲ್ಲಿ ಸೋತಾಗ ಅವನಿಗೆ ಯುದ್ಧದಲ್ಲಿ ನೆರವಾಗಿ 3 ವರಗಳನ್ನ ಪಡ್ಕೊಳ್ತಾಳೆ. ನಾನು ಕೇಳಿದಾಗ ನಾನು 3 ವರ ಕೊಡ್ಬೇಕು, ಅದರಿಂದನೇ ರಾಮಾಯಣ ನಡೀತು. ಸೊ ಹಾಗೇನೆ ಸತ್ಯಭಾಮೆ ಶ್ರೀಕೃಷ್ಣನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದಂತ ವೀರವನಿತಗಳು. ಸೊ ಹಾಗೆ ಶಂಕರಾಚಾರ್ಯರು ಮತ್ತೆ ಮುಂಡನ ಮಿಶ್ರರು ಇಬ್ರು ಒಂದು ಇದಕ್ಕೆ ನಿಂತಾಗ ವಾದದಲ್ಲಿ ಜಡ್ಜ್ ಒಬ್ರು ಬೇಕು ಅಂತ, ತೀರ್ಪುಗಾರರು ಬೇಕು ಅಂದಾಗ ಅಲ್ಲಿ ಉಭಯ ಭಾರತಿ ಅಂತ ಹೇಳಿ ಅವರ ಮುಂಡನ ಮಿಶ್ರ ಪತ್ನಿ ಅವರಿಗೆ ಜಡ್ಜ್ ಆಗಿ ನಿಂತ್ಕೊಂಡು ಅದನ್ನ ತೀರ್ಮಾನ ಕೊಡ್ತಾರೆ. ಮತ್ತೆ ನಮ್ಮ ಇವಾಗಿನ ನಾವು ಕಂಡ ಹಾಗೆ ಸ್ತ್ರೀಕುಲಿತ ಮುನ್ನಡೆಗಳಿಗೆ ಬಿಡಿದವರ ಹಲವಾರು ಜನ, ಈಶ್ವರ್ ಚಂದ್ರ ವಿದ್ಯಾಸಾಗರ್, ನಿವೇದಿತಾ, ಕಡವೆ, ತಿರುಮಲಾಂಬ, ಕೊಡಗಿನ ಗೌರಮ್ಮ, ತ್ರಿವೇಣಿ ಇವರೆಲ್ಲರೂ ಕೂಡ ಅನೇಕ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಮಹಿಳೆಯ ಒಂದು ಸ್ಥಾನಮಾನವನ್ನ ಗುರುತರವಾಗಿ ಒಂದು ಜವಾಬ್ದಾರಿಯುತವಾಗಿ ಎಲ್ರಿಗೂ ಕೂಡ ಅವಳನ್ನ ಕಂಡ್ರೆ ಒಂದು ಗೌರವ ಕೊಡಬೇಕು, ಆ ರೀತಿಯ ಮಟ್ಟಕ್ಕೆ ಇವತ್ತು ತಗೊಂಡು ಬಂದಿದ್ದಾರೆ. ಹಿಂದೆ ವೇದಗಳನ್ನು ಓದೋದನ್ನ ಬ್ರಹ್ಮವಾದಿನಿಯರು ಕರೀತಾ ಇದ್ರು. ಋಗ್ವೇದದಲ್ಲಿ 21 ಬ್ರಹ್ಮವಾದಿನಿಯರು ಶ್ಲೋಕಗಳನ್ನ ಬರೆದಿದ್ದಾರೆ. ಸೊ ಆ ನಂತರ ಅನೇಕ ದಬ್ಬಾಳಿಕೆಗೆ ಒಳಗಾಗಿ ನಮ್ಮ ಭಾರತದಲ್ಲಿ ಹೆಣ್ಮಕ್ಳು ಮನೆಯಲ್ಲೇ ಉಳಿಯುವಂತೆ ಹಾಕಿ
ಅವರ ಒಂದು ನಿದ್ದೆ, ಕ್ರಿಯಾಶಕ್ತಿ, ಬುದ್ಧಿಶಕ್ತಿ ಎಲ್ಲ ಕೂಡ ಮನೆಯ ಮೂಲೆಯನ್ನ ಸೇರ್ಬೇಕಾಗತ್ತೆ. ಆನಂತರ ಅನೇಕ ಹೋರಾಟಗಳನ್ನು ಈ ಕಡೆ ಅಲ್ಲ ಸರ್, ಈ ಕಡೆ ಒಂದ್ ಸೆಕೆಂಡ್ ಸರ್ ನೋಡಿ, ಇಲ್ಲಿ ನೋಡಿ ನಾಗೇಶ್ ಅಣ್ಣ, ಈ ಕಡೆ ಸರ್ ಒಂದ್ ಸೆಕೆಂಡ್ ಲಾಸ್ಟ್. ಓಕೆ ಸರ್, ಡೌನ್ ಸರ್, ಹಿಂದೆ ಬನ್ನಿ ಎಲ್ಲ. ಸೈಡ್ ಸರ್ ಒಂದ್ ಸೆಕೆಂಡ್ ನೋಡಿ ಸರ್, ನಿಮ್ದೆಲ್ಲ ತಗೊಬಿಡಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.